ಸೈಟ್ ವಿವಾದದಲ್ಲಿ ಕೊಲೆಯಾದ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ಬಳಿ ಭೈರತಿ ಬಸವರಾಜ್ ಬಂದಿಳಿತಾ ಇದ್ದಂತೆ ಪೊಲೀಸರು ಭೈರತಿ ಬಸವರಾಜರನ್ನ ವಶಕ್ಕೆ ಪಡೆದಿದ್ದು ಬಳಿಕ ಸಿಐಡಿಗೆ ಹಸ್ತಾಂತರಿಸಿದ್ದಾರೆ. ಹೈಕೋರ್ಟ್ ಜಾಮೀನು ನಿರಾಕರಿಸಿದ ಬಳಿಕ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದರು. ಆದರೆ ಸುಪ್ರೀಂ ಕೋರ್ಟ್ ಸಹ ಜಾಮೀನು ನೀಡಲು ನಿರಾಕರಿಸಿದೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ ಭೈರತಿ ಬಸವರಾಜ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈ ವೇಳೆ ಭೈರತಿ ಬಸವರಾಜ್ ಬಂಧಿಸಲಾಗಿದೆ. ಸಿಐಡಿ ಕಚೇರಿಗೆ ಬಸವರಾಜ್ ಕರೆತಂದಿರುವ ಅಧಿಕಾರಿಗಳು ಇಂದು ರಾತ್ರಿ ಪ್ರಾಥಮಿಕ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ರಾತ್ರಿಯೇ ಭೈರತಿ ಬಸವರಾಜ್ ಅರೆಸ್ಟ್ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ನಾಳೆ ಭೈರತಿಯನ್ನು ಕೋರ್ಟ್ಗೆ ಹಾಜರುಪಡಿಸಲಿರುವ ಸಿಐಡಿ ತಂಡ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ವಿರುದ್ಧದ ಆರೋಪವೇನು? ಭೈರತಿ ಬಸವರಾಜ್ ಲಾಕ್ ಆಗಿದ್ದ ಹೇಗೆ? ಬಿಕ್ಲು ಶಿವ ಕೊಲೆ ಕೇಸ್ ಕುರಿತ ಮಾಹಿತಿ ಇಲ್ಲಿದೆ. ಮಾಜಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸಂಕಷ್ಟ. ಭೈರತಿ ಬಸವರಾಜ್ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಿತ್ತಗನೂರಿನ ಜಮೀನು ವಿವಾದದಲ್ಲಿ ಕಳೆದ ವರ್ಷ ಜುಲೈ 25ರಂದು ಬಿಕ್ಲು ಶಿವನ ಕೊಲೆಯಾಗಿತ್ತು. ಬಿಕ್ಲು ಶಿವನ ತಾಯಿ ಭೈರತಿ ಬಸವರಾಜ್ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಿತು. ಭೈರತಿ ಬಸವರಾಜ್ ಕೈವಾಡ ಇದೆ ಅಂತ ಆರೋಪಿಸಿತು. ಈ ಸಂಬಂಧ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. A1 ಜಗದೀಶ್ ಜೊತೆ ಶಾಸಕರಿಗೆ ನಂಟಿದೆ ಎಂಬ ಆರೋಪವಿದ್ದು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ A5 ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಬಳೆಂಜ ಸರ್ಕಾರಿ ಶಾಲೆ ಮಕ್ಕಳನ್ನ ಟಿಪ್ಪರ್ನಲ್ಲಿ ಸಾಗಿಸಲಾಗಿದೆ. ಜೇನು ಕೃಷಿ ಅಧ್ಯಯನದ ಹೆಸರಿನಲ್ಲಿ ನಾಲ್ಕೂರು ಬಳಿಯ ಅನಿಲ್ ಫಾರ್ಮ್ಗೆ ಮಕ್ಕಳನ್ನ ಟಿಪ್ಪರ್ ಮತ್ತು ಪಿಕಪ್ನಲ್ಲಿ ಸಾಗಿಸಲಾಗಿದೆ. TV9ನಲ್ಲಿ ಸರ್ಕಾರಿ ಶಾಲೆ ಆಡಳಿತದ ನಿರ್ಲಕ್ಷ್ಯದ ಬಗ್ಗೆ ವರದಿಯಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಬಳೆಂಜ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಸಸ್ಪೆಂಡ್ ಮಾಡಿ ಡಿಡಿಪಿಐ ಶಶಿಧರ್ ಆದೇಶಿಸಿದ್ದಾರೆ. ಬೆಂಗಳೂರಿನಿಂದ ಯಾದಗಿರಿಗೆ ಬರ್ತಾ ಇದ್ದ ರೈಲಿನಲ್ಲಿ ರಾತ್ರಿ ವೇಳೆ ಗಂಡ ಹೆಂಡತಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಬಿಟ್ಟು ಹೋದ ಗಂಡನನ್ನ ಹುಡುಕುತ್ತಾ ಪತ್ನಿ ಊರೂರು ಅಲೆಯುತ್ತಿದ್ದಾರೆ. ಫುಲ್ಲು ನಿದ್ದೆ ಬಂದ್ಬಿಡ್ತು ನನಗೆ. ನಾನು ಆಮೇಲೆ ಎದ್ದು ಫುಲ್ ಸರಿ ಆಯಿತು ನೀನು ಕೆಳಗಡೆ ಮಲ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಸುಮ್ಮನೆ ಮಲ್ಕೊಂಡಿದ್ದೀನಿ. ನಾನು ನನ್ನ ಪಾಡಿಗೆ ಇಬ್ಬರು ಅವನೇ ಹೇಳ್ದೆ ಬಿಜಾಪುರಿಗೆ 9 ಗಂಟೆಗೆ ಹೋಗುತ್ತೆ ಟ್ರೈನು ಅಂತ ಅಂದ್ಬಿಟ್ಟು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಡೆ ಸರ್. ನಾನು ಮಲ್ಕೊಂಡಿದ್ಮೇಲೆ ಬೆಳಗ್ಗೆ ಒಂದು ವಾಶ್ರೂಮಿಗೆ ಹೋಗೋಣ ಅಂತ ನಿದ್ದೆ ಎಚ್ಚರಿಕೆ ಆಯಿತು. ನನಗೆ ಜಾಸ್ತಿ ಚಳಿ ಆಗಿತ್ತು ಅಂತ ಅಂದ್ಬಿಟ್ಟು ವಾಶ್ರೂಮಿಗೆ ಹೋಗಾಗ ಎದ್ದು ನೋಡಾಗ ಬ್ಯಾಗು, ಚಪ್ಪಲಿ, ಮೊಬೈಲು ಎಲ್ಲ ಪ್ರತಿಯೊಂದು ಬಿಟ್ಬಿಟ್ಟು ಹೇಳ್ದಂಗೆ ಹೋಗಿದ್ದಾನೆ ಸರ್. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರು ಗ್ರಾಮದ ಮಲ್ಲಿಕಾರ್ಜುನ ಬೆಂಗಳೂರು ಮೂಲದ ಮಹಿಳೆ ಶಾಹೇದ ಎಂಬಾಕೆ ಜೊತೆ ಮದುವೆಯಾಗಿದ್ದ. ಶಾಹೇದ ಮೊದಲೇ ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿದ್ಲು. ಮದುವೆಯಾಗಿರುವ ಶಾಹೇದಾಳಿಗೆ ತಲೆ ಕೆಡಿಸಿ ಗಂಡನನ್ನ ಬಿಡಿಸಿ ಮಲ್ಲಿಕಾರ್ಜುನ ಮದುವೆಯಾಗಿದ್ದ. ಮಲ್ಲಿಕಾರ್ಜುನು ಪರಿಚಯ ಆಗಿಬಿಟ್ಟು ನಂಬರ್ ಎಲ್ಲ ಇಸ್ಕೊಂಡು ಹೋಗಿ ನಂದು ನಾನು ಕೊಡಲ್ಲ ಅಂದ್ರು ಜುಲ್ಮಿಂದ ನಂಬರ್ ಇಸ್ಕೊಂಡು ಹೋಗಿ ಪರಿಚಯ ಮಾಡ್ಕೊಂಡು 3 ವರ್ಷ ಜೊತೆನಲ್ಲಿದ್ದ ಸರ್. ಹೀಗೆ ಕಳೆದ 3 ವರ್ಷಗಳಿಂದ ಮಲ್ಲಿಕಾರ್ಜುನ ಹಾಗೂ ಶಾಹೇದ ಜೊತೆಯಲ್ಲೇ ಇದ್ರು. ಇದೀಗ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಶಾಹೇದಳನ್ನ ರೈಲಿನಲ್ಲೇ ಬಿಟ್ಟು ಮಲ್ಲಿಕಾರ್ಜುನ ನಾಪತ್ತೆಯಾಗಿದ್ದಾನೆ. ಕಳೆದ 17 ದಿನಗಳಿಂದ ಶಾಹೇದ ಪತಿ ಮಲ್ಲಿಕಾರ್ಜುನನಿಗಾಗಿ ಹುಡುಕಾಡ್ತಿದ್ದಾಳೆ. ಮಂಗಳೂರಿನಲ್ಲಿ ಹಿಂದೂ ಯುವತಿ ಮುಸ್ಲಿಂ ಯುವಕರ ಜೊತೆ ಪರಾರಿಯಾದ ಪ್ರಕರಣವನ್ನು ಲವ್ ಜಿಹಾದ್ ಪ್ರಕರಣ ಅಂತ ಹಿಂದೂ ಜಾಗರಣ ವೇದಿಕೆ ಆರೋಪಿಸಿದೆ. ಯುವತಿಯನ್ನ ಡ್ರಗ್ಸ್ ಕೂಪಕ್ಕೆ ತಳ್ಳಿ ಲವ್ ಜಿಹಾದ್ ಮಾಡಿದ್ದಾರೆ. ಇದರಲ್ಲಿ ಎಸ್ಡಿಪಿಐ ಮುಖಂಡನ ಕುಮ್ಮಕ್ಕಿದೆ ಅಂತ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹ ಮಾಣಿ ಆರೋಪಿಸಿದ್ದಾರೆ. ಇತ್ತ ಯುವತಿ ಪೋಷಕರು ಸಹ ಲವ್ ಜಿಹಾದ್ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದನ್ನು STP ಅವರ ಸಂಘಟನೆಯಲ್ಲಿ ಅವರು ಇದ್ದಾರಂತೆ ಗೊತ್ತಿದ್ದು. ಅವರು SPT ಅವರ ಕೈಲಿರುವುದು, ಆ ಗ್ರೂಪ್ನಲ್ಲಿ ಇರುವುದು ನಮಗೆ ಗೊತ್ತುಂಟು. ಕಾರಣ ಅಲ್ಲಿ ಅವರ ಫ್ರೆಂಡ್ಸ್ ಒಳ್ಳೆ ಹೇಳಿದ್ದಾರೆ ಅವರ ಆ ಕ್ಯಾಂಪ್ಲಿ ಇರುವುದು ಆಗಿರ್ಬೋದು. ಲವ್ ಜೀವದ ಆಗಿರ್ಬೋದು. ನಮಗೆ ಮಗಳು ತರಬೇಕು ಅಷ್ಟೇ, ಬರಂತ ಮಗಳನ್ನು ತರಬೇಕು, ಮಗಳನ್ನು ತರಬೇಕು ನಮಗೆ ಬೇಕು ಅಷ್ಟೇ. ಬೆಂಗಳೂರಿನಲ್ಲಿ ಮಗನೇ ಹೆತ್ತ ತಂದೆ ತಾಯಿಯನ್ನ ಬರ್ಬರವಾಗಿ ಕೊಲೆಗೈದಿದ್ದಾನೆ. ಟೆಕ್ಕಿ ರೋಹನ್ ಭಟ್, ನಿವೃತ್ತ ನೇವಿ ಕ್ಯಾಪ್ಟನ್ ಆಗಿದ್ದ ತಂದೆ ನವೀನ್ ಚಂದ್ರ ಭಟ್ ಹಾಗೂ ದಂತ ವೈದ್ಯೆಯಾಗಿದ್ದ ತಾಯಿ ಡಾಕ್ಟರ್ ಶ್ಯಾಮಲಾ ಅವರನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ವಿಜ್ಞಾನ ನಗರದ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭಯಾನಕ ಘಟನೆ ನಡೆದಿದೆ. ಆರೋಪಿ ರೋಹನ್ ಅನ್ನ HAL ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ರೋಹನ್ ಕೊಲೆ ಹಿಂದಿನ ಕಾರಣವನ್ನ ಬಾಯ್ಬಿಟ್ಟಿದ್ದಾನೆ.
ಅಮ್ಮ ನನಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು. ಕೆಲಸಕ್ಕೆ ಹೋಗಲ್ಲ ಅಂತ ಅಪ್ಪ ಯಾವಾಗ್ಲೂ ಬೈತಾ ಇದ್ರು. ಮಗಳು ಅಮೆರಿಕದಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ನೀನು ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಹುಟ್ಟಿದ್ಯಾ ಅಂತ ಹೇಳ್ತಾ ಇದ್ರು. 4 ಲಕ್ಷ ಹಣ ಕೇಳಿ ಕೊಡದೆ ಇದ್ದಾಗ ಗಲಾಟೆ ನಡೆದಿತ್ತು. ಪ್ರತಿ ಬಾರಿ ಹಣ ಕೇಳಿದಾಗ್ಲೂ ಅಪ್ಪ ಅಮ್ಮ ಗಲಾಟೆ ಮಾಡ್ತಾ ಇದ್ರು, ಕೆಲಸದವರ ಮುಂದೆಯೇ ಬೈತಾ ಇದ್ರು. ನನಗೆ ಅವಮಾನ ಆಗ್ತಾ ಇತ್ತು ಅಂತ ರೋಹನ್ ಹೇಳಿಕೆ ನೀಡಿದಾನೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಉಗ್ರಾಣದಲ್ಲಿ ಔಷಧಿಗಳ ಸ್ಟಾಕ್ ಖಾಲಿಯಾಗಿದೆ. 800 ಮಾದರಿ ಔಷಧಿಗಳ ಬದಲು 120, 180 ಔಷಧಿಗಳಷ್ಟೇ ಲಭ್ಯ ಇದೆ ಎನ್ನಲಾಗಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಹೊಸ ಟೆಂಡರ್ ಕರೆದಿದ್ದೇವೆ, ಈಗಾಗಲೇ ಆರ್ಡರ್ ಕೂಡ ನೀಡಲಾಗಿದೆ ಅಂದಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ಈ ಹೊಸ ಟೆಂಡರಿಂಗ್ ಪ್ರೋಸೆಸ್ ಎಲ್ಲ ಮಾಡಿ ನಾವು KSMS ಏನಿದೆ ಅದೆಲ್ಲ ಕರೆದಿದ್ದೀವಿ. ಅದು ಎಲ್ಲ ಫೈನಲೈಸ್ ಆಗಿ ಈಗಾಗಲೇ ಕೆಲವು ಥರ ಆರ್ಡರ್ ಇಶ್ಯೂ ಆಗಿದೆ, ಕೆಲವೆಲ್ಲ ಬೈ ಮಾರ್ಚು ಎಲ್ಲ ಇಶ್ಯೂ ಆಗ್ತದೆ. ಸೊ ಈ 1.5 ತಿಂಗಳು 2 ತಿಂಗಳು ತೊಂದರೆ ಅಂದರೆ ಸ್ವಲ್ಪ ಸಪ್ಲೈಯಲ್ಲಿ ಸರಬರಾಜು ಒಂದು 2-3 ತಿಂಗಳ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದೆ. ಅದಕ್ಕೆ ಲೋಕಲಲ್ಲೇ ತೊಗೊಳಕ್ಕೆ ಹೇಳಿದ್ದೀವಿ. ಇತ್ತ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಆರೋಗ್ಯ ಇಲಾಖೆಯು ದಿವಾಳಿ ಹಂತಕ್ಕೆ ಹೊರಟೋಗಿದೆ. ರಾಜ್ಯ ಸರ್ಕಾರದ ಬಳಿ ಔಷಧಿ ಖರೀದಿಗೂ ಸಹ ದುಡ್ಡಿಲ್ಲ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ 10 ಕೆರೆಗಳಲ್ಲಿ ದೋಣಿ ವಿಹಾರ ಆರಂಭಿಸಲು ಜಿಬಿಎ ಮುಂದಾಗಿದೆ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಜೊತೆಗೂಡಿ ದೋಣಿ ವಿಹಾರ ಆರಂಭಿಸಲು ಜಿಬಿಎ ನಿರ್ಧರಿಸಿದೆ. ಹಲಸೂರು, ಯಲಹಂಕ, ಸ್ಯಾಂಕಿಟ್ಯಾಂಕಿ, ರಾಚೇನಹಳ್ಳಿ, ನಾಯಂಡಹಳ್ಳಿ, ಕಗದಾಸಪುರ, ವೆಂಗಯ್ಯನಕೆರೆ, ಬೇಗೂರು, ರಾಮಪುರ ಮತ್ತು ಮಡಿವಾಳ ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಗೆ ಜಿಬಿಎ ನಿರ್ಧರಿಸಿದೆ. ಜಿಬಿಎ ನಿರ್ಧಾರಕ್ಕೆ ಪ್ರತಿಕ್ರಿಯಿಸಿರುವ ಸಾರ್ವಜನಿಕರು ಇದು ಕಮರ್ಷಿಯಲೈಸೇಷನ್ ಮಾಡುವ ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಇದೆಲ್ಲ ಏನೋ ಒಂದು ಹುನ್ನಾರ ನಡೀತಾ ಇದೆ ಸರ್. ಇದನ್ನೂ ಒಂದು ಇದೆಯಲ್ಲ, ಇದನ್ನೂ ಒಂದು ಕಮರ್ಷಿಯಲೈಸೇಷನ್ ಮಾಡ್ಕೊಳ್ಳೋಣ, ಇದೆಲ್ಲ ಕಣ್ಣಿಟ್ಟಿದ್ದಾರೆ ಅನ್ಸುತ್ತೆ ಸರ್. ಜನಪ್ರತಿನಿಧಿಗಳು ಮಾಡೋಕ್ಕೆ ರಸ್ತೆಗಳಿದೆ, ಗುಂಡಿಗಳಿದೆ, ಇದನ್ನೆಲ್ಲ ಮಾಡಿದ್ರೆ ಸಾಕಾಗಿದೆ. ಇದನ್ನ ಹೋಗಿ ಯಾರು ಕೇಳಿಲ್ಲ ಇದುವರೆಗೂ. ಹರಿಯೋ ನದಿ ಕೆರೆಗಳು ಅದೇ ಪರವಾಗಿಲ್ಲ. ಇದು ಸ್ಟ್ಯಾಗ್ನೆಂಟ್ ವಾಟರ್ ಒಂದು ಕಡೆ ನಿಂತಿರೋ ಜಾಗ ಕೆರೆ, ಇದನ್ನ ಬೋಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿರೋ ಮೀನುಗಳೆಲ್ಲ ನೀವು ನೋಡ್ಬೋದು, ಫೀಡಿಂಗ್ ಮಾಡಿದ್ರೆ ಫಿಶ್ಗಳು, ತುಂಬ ಫಿಶ್ಗಳಿದೆ, ಇದರಲ್ಲಿ ವೆರೈಟೀಸ್ ಇದೆ, ಅದು ನೋಡೋಕ್ಕೆ ಚೆಂದ ಇರುತ್ತೆ. ಅದನ್ನೆಲ್ಲ ಹಾಳಾಗ್ಬಿಡುತ್ತೆ ಸರ್. ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಚಿನ್ನಸ್ವಾಮಿ ಮೈದಾನದಲ್ಲಿ IPL ಪಂದ್ಯಗಳನ್ನು ಆಡಿಸಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. IPL 20-26 ಮ್ಯಾಚ್ಗಳನ್ನು ಆಡಿಸುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜ್ಯ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಇನ್ನು ಕ್ರಿಕೆಟ್ ಪ್ರೇಮಿಗಳು, ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. In the interest of the youngsters, in the interest of the cricket world, Karnataka government has permitted all the matches in the future in Bangalore. IPL ಪಂದ್ಯ ಆಡಿಸಲು ಅನುಮತಿ ನೀಡಿರುವ ಸರ್ಕಾರ ಕೆಲ ಷರತ್ತುಗಳನ್ನು ವಿಧಿಸಿದೆ. 40,000 ಆಸನಗಳ ಸಾಮರ್ಥ್ಯವಿರುವ ಕ್ರೀಡಾಂಗಣದಲ್ಲಿ 30,000 ರಿಂದ 35,000 ಜನರಿಗೆ ಮಾತ್ರ ಅನುಮತಿ ನೀಡಬೇಕು. KSCA ಷರತ್ತು ಪಾಲಿಸದಿದ್ದರೆ ಅನುಮತಿ ಪುನರ್ ಪರಿಶೀಲನೆ ಮಾಡಲಾಗುವುದು. ಪಂದ್ಯ ನಡೆಯುವಾಗಲೇ ಫೇಸ್ 1 ಮತ್ತು 2ರ ಕಾಮಗಾರಿಯನ್ನು KSCA ಮುಂದುವರಿಸಬೇಕು ಎಂದು ಸರ್ಕಾರ ಷರತ್ತು ವಿಧಿಸಿದೆ. ಕಾಲ್ತುಳಿದ ದುರಂತದ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಚಿನ್ನಸ್ವಾಮಿ ಮೈದಾನದಲ್ಲಿ ಆಡಿಸುವ ಬಗ್ಗೆ RCB ಮ್ಯಾನೇಜ್ಮೆಂಟ್ನ ನಿರ್ಧಾರ ಬಾಕಿ ಇದೆ. ಆಟೋ ದ್ವಿಚಕ್ರ ವಾಹನದ ಮೇಲೆ ಹರಿದ ಲ್ಯಾಂಬೋರ್ಗಿನಿ ಕಾರಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಈ ಕಾರನ್ನ ಓಡಿಸಿದ್ದು ಶಿವಂ ಮಿಶ್ರಾ ಅಲ್ಲ, ನಾನು ಓಡಿಸಿದ್ದು ಅಂತ ಕಾನ್ಪುರ ಕೋರ್ಟ್ನಲ್ಲಿ ಶಿವಂ ಮಿಶ್ರಾ ಕಾರು ಚಾಲಕ ಮನೋಜ್ ಶರಣಾಗಿದ್ದಾನೆ. ಗಾಯಾಳುಗಳಿಗೂ ಸೂಕ್ತ ಪರಿಹಾರ ನೀಡುತ್ತೇವೆ ಅಂತ ತಂಬಾಕು ಕಂಪನಿ ಮಾಲೀಕರ ಪರ ವಕೀಲರು ವಾದಿಸಿದ್ದು, ಶಿವಂ ಮಿಶ್ರಾಗೆ ಕೋರ್ಟ್ ಬೇಲ್ ಮಂಜೂರು ಮಾಡಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಲೋಕಸಭೆ ಸದಸ್ಯತ್ವವನ್ನ ರದ್ದುಗೊಳಿಸುವಂತೆ ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಜಾರ್ಜ್ ಸೋರೋಸ್ ಫೌಂಡೇಶನ್ ಮತ್ತು ಯುಸೈಡ್ ಸಂಸ್ಥೆಗಳೊಂದಿಗೆ ಸಂಬಂಧವಿದೆ. ವಿದೇಶದಲ್ಲಿ ಅವರ ಜೊತೆ ಸಭೆ ನಡೆಸುತ್ತಾರೆ ಅಂತ ಆರೋಪಿಸಿ ನಿಶಿಕಾಂತ್ ದುಬೆ ಈ ನಿರ್ಣಯವನ್ನ ಮಂಡಿಸಿದ್ದಾರೆ. ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧಿಸಬೇಕು ಅಂತ ನಿಶಿಕಾಂತ್ ದುಬೆ ಒತ್ತಾಯಿಸಿದ್ದಾರೆ. ये जो लीडर ऑफ द अपोजिशन है राहुल गांधी सर, ये अर्बन नक्सल की तरह बिहेव करता है और इसका सोरोस फाउंडेशन के साथ रिलेशन है, फूड फाउंडेशन के साथ रिलेशन. ನನ್ನ ಮೇಲೆ ಕೇಸ್ ಹಾಕ್ತೀರಾ? ಹಾಕಿ, ನಾನು ಹೆದರಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ.
ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ರಾಹುಲ್ ಗಾಂಧಿ, ನನ್ನ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀರಾ ಮಂಡಿಸಿ, ನನ್ನ ಮನಬಂದಂತೆ ನಿಂದಿಸ್ತೀರಾ ನಿಂದಿಸಿ, ನಾನು ಹೆದರಲ್ಲ, ನಿಮ್ಮ ಹಾಗೆ ದೇಶ ಮಾರಿಲ್ಲ, ರೈತರ ಹಿತಾಸಕ್ತಿ ಮಾರಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರೈತರ ಜೊತೆಗೆ ನಿಲ್ಲುತ್ತೇವೆ, ಅವರ ಪರ ಧ್ವನಿ ಎತ್ತುತ್ತೇವೆ ಎಂದು ಗುಡುಗಿದ್ದಾರೆ. नरेंद्र मोदी जी ने देश को बेच दिया है, किसानों को बेच दिया है. आप मेरे ऊपर केस डालो, गाली दो, जो भी आपको करना है करो, प्रिविलेज मोशन डालना है वो डाल दो, कोई फर्क नहीं पड़ता. मैंने पार्लियामेंट हाउस में सच्चाई बोली है. आपको सच्चाई अच्छी नहीं लगे वो दूसरी बात है. देश सच्चाई को समझता है. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. 2 ಲಾರಿಗಳಲ್ಲಿ ಬಂದಿದ್ದ ಕಾರ್ಮಿಕರು ಧರಣಿಗೆ ಮುಂದಾಗ್ತಿದ್ದಂತೆ ಇಲ್ಲಿ ಧರಣಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕಾರ್ಮಿಕರು ಪೊಲೀಸರ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ನಡೆದಿದೆ. ಆಕ್ರೋಶಗೊಂಡ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಜ್ಯದ ವಿವಿಧ ಕಡೆ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು. 2023ರಲ್ಲಿ ಅಮೆರಿಕದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹೈದರಾಬಾದ್ ಮೂಲದ ವಿದ್ಯಾರ್ಥಿನಿ ಜಾಹ್ನವಿ ಕುಟುಂಬಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಮೃತ ಜಾಹ್ನವಿ ಕುಟುಂಬಕ್ಕೆ 260 ಕೋಟಿ ಪರಿಹಾರ ನೀಡುವಂತೆ ಅಮೆರಿಕದ ಕೋರ್ಟ್ ಆದೇಶ ನೀಡಿದೆ. ರಸ್ತೆ ದಾಟುತ್ತಿದ್ದ ಜಾಹ್ನವಿಗೆ ಪೊಲೀಸ್ ವ್ಯಾನ್ ಡಿಕ್ಕಿಯಾಗಿ ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆದರೆ ಪೊಲೀಸರು ಅವಳ ಜೀವದ ಯೋಗ್ಯತೆ $11,000 ಅಷ್ಟೇ ಅಂತ ಗೇಲಿ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಆಫ್ರಿಕಾದ ರಾಷ್ಟ್ರ ಸುಡಾನ್ನಲ್ಲಿ 30 ಪ್ರಯಾಣಿಕರಿದ್ದ ದೋಣಿ ನೈಲ್ ನದಿಯಲ್ಲಿ ಮುಳುಗಿ ಮಕ್ಕಳು, ಮಹಿಳೆಯರು ಸೇರಿ 21 ಮಂದಿ ದುರ್ಮರಣ ಅಪ್ಪಿದ್ದಾರೆ. 9 ಮಂದಿ ನಾಪತ್ತೆಯಾಗಿದ್ದು ಶೋಧ ಮುಂದುವರೆದಿದೆ. ಉತ್ತರ ಸುಡಾನ್ನ ತಯಾಬಾ ಅಲ್ ಖವಾಡ್ನಿಂದ ಡೈಮ್ ಅಲ್ ಖರಾಯ್ನತ್ತ ಹೋಗ್ತಾ ಇದ್ದ ವೇಳೆ ಇದ್ದಕ್ಕಿದ್ದ ಹಾಗೆ ದೋಣಿ ಮಗುಚಿ ದುರಂತ ಸಂಭವಿಸಿದೆ. ಅಮೆರಿಕ ಮೂಲದ ವಾಟ್ಸ್ಆಪ್ ಮೆಸೆಂಜರ್ಗೆ ರಷ್ಯಾ ನಿರ್ಬಂಧ ಹೇರಿದೆ. ಬದಲಿಗೆ ರಷ್ಯಾದ ಸ್ವದೇಶಿ ರಾಷ್ಟ್ರೀಯ ಮೆಸೆಂಜರ್ ಮ್ಯಾಕ್ಸ್ ಬಳಸುವಂತೆ ಸೂಚಿಸಲಾಗಿದೆ. ಮೆಟಾ ಸಂಸ್ಥೆ ದೇಶದ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತ ಆರೋಪಿಸಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮುಂಬೈನಲ್ಲಿ ದೇಶದ ಮೊದಲ ಮ್ಯೂಸಿಕಲ್ ರೋಡ್ ನಿರ್ಮಿಸಲಾಗಿದೆ. ಈ ರಸ್ತೆಯ ಮೇಲೆ ವಾಹನ ಹೋದರೆ ಸಾಕು, ಜೈ ಹೋ ಹಾಡು ಕೇಳಿಸುತ್ತೆ. ಮುಂಬೈ ಕರಾವಳಿಯ ನಾರಿಮನ್ ಪಾಯಿಂಟ್ನಿಂದ ವರ್ಲಿಗೆ ಹೋಗುವ ಲೇನ್ನಲ್ಲಿ ಬಿಎಂಸಿ ಈ ವಿಶೇಷ ರಸ್ತೆಯನ್ನು ನಿರ್ಮಿಸಿದೆ. ಈ ರಸ್ತೆಗೆ ಛತ್ರಪತಿ ಸಂಭಾಜಿ ಮಹಾರಾಜ್ ಹೆಸರನ್ನ ಇಟ್ಟಿದೆ. ಮಾನಹಾನಿ ಪ್ರಕರಣದ ವಿಚಾರಣೆಗೆ ಸಂಬಂಧಿಸಿದಂತೆ 10 ಲಕ್ಷ ರೂಪಾಯಿ ದಂಡ ಕಟ್ಟುವಂತೆ ಚೆನ್ನೈ ಸೂಪರ್ ಕಿಂಗ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿಗೆ ಮದ್ರಾಸ್ ಹೈಕೋರ್ಟ್ ಸೂಚಿಸಿದೆ. 2013ರ ಐಪಿಎಲ್ ಬೆಟ್ಟಿಂಗ್ ಹಗರಣಕ್ಕೆ ಸಂಬಂಧಿಸಿ 2 ರಾಷ್ಟ್ರೀಯ ವಾಹಿನಿ ಮತ್ತು ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ಪತ್ರಕರ್ತರ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸಿದ್ರು. ಕೋರ್ಟ್ಗೆ ಧೋನಿ ಸಲ್ಲಿಸಿರುವ ಹಿಂದಿ ಚರ್ಚೆಯ ವಿಡಿಯೋ ಸಿಡಿಗಳು ಮತ್ತು ಪೇಪರ್ಗಳ ಟ್ರಾನ್ಸ್ಲೇಷನ್ಗೆ ತಿಂಗಳುಗಳೇ ಹಿಡಿಯೋದ್ರಿಂದ ಇದರ ಖರ್ಚು ಕೋರ್ಟ್ಗೆ ಕಟ್ಟುವಂತೆ ಸೂಚನೆ ನೀಡಿದೆ. ಮಾರ್ಚ್ 6ರಂದು ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆಯಾಗಲಿದೆ. ಸಿಎಂ ಸಿದ್ದರಾಮಯ್ಯ ಮಾರ್ಚ್ 6ರಂದು ಬಜೆಟ್ ಮಂಡಿಸಲಿದ್ದಾರೆ. ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ಬಜೆಟ್ ಅಧಿವೇಶನ ನಡೆಸಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ.